ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬೆಳಗಾವಿ ಜಿಲ್ಲೆಯ ಜೀವನಾಡಿ ಚಿಕ್ಕೋಡಿ ಉಪವಿಭಾಗದ ರೈತರ ಆಶಾಕಿರಣವಾಗಿರುವಂತಹ ರಾಜ ಲಕಮಗೌಡ ಹಿಡಕಲ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. 51 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಸಂಪೂರ್ಣವಾಗಿ ತುಂಬಿದೆ. ಮುಂಜಾಗ್ರತಾ ಕ್ರಮವಾಗಿ ಗೇಟ್ಗಳ ಮೂಲಕ ನೀರು ಹೊರಬಿಡಲಾಗ್ತಾ ಇದೆ. ಜಲಾಶಯದ ಒಟ್ಟು 10 ಗೇಟ್ಗಳ ಪೈಕಿ ಸದ್ಯ 2 ಗೇಟ್ಗಳನ್ನು ತೆರೆಯಲಾಗಿದ್ದು ಸುಮಾರು 5,000 ಕ್ಯೂಸೆಕ್ ನೀರನ್ನು ಘಟ್ಟಪ್ರಭಾ ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರ್ ಮಾಡಿರುವಂತಹ ವಾಕ್ ಥ್ರೂ ಇಲ್ಲಿದೆ ನೋಡಿ. ಮಳೆಯ ಕೊರತೆಯಿಂದಾಗಿ ಬರಗಾಲ ಪರಿಸ್ಥಿತಿ ಎದುರಾದರೂ ಕೂಡ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಪ್ರಮುಖ ಜಲಾಶಯವಾದ ಹಿಡಕಲ್ ಜಲಾಶಯವು ಈಗಾಗಲೇ ಸಂಪೂರ್ಣ ಭರ್ತಿಯಾಗಿದೆ. ಈ ಜಲಾಶಯವು ಸುಮಾರು 51 ಟಿಎಂಸಿ ಕೆಪಾಸಿಟಿ ಹೊಂದಿದ್ದು ಸಂಪೂರ್ಣ ಭರ್ತಿಯಾದ ಹಿನ್ನೆಲೆಯಲ್ಲಿ ವೀಕ್ಷಕರೇ, ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು 2 ಕ್ಲಸ್ಟರ್ ಗೇಟ್ಗಳ ಮೂಲಕ ಸುಮಾರು 5,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದ್ದು, ಅದೇ ರೀತಿ ನಾಲೆಯ ಮೂಲಕ ಸುಮಾರು 4,500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಈ ಜಲಾಶಯವು ಪ್ರಮುಖ ಈ ಭಾಗದ 2 ಜಿಲ್ಲೆಗಳಿಗೆ ನೀರಿನ ಮೂಲವಾಗಿದೆ. ಈ ಜಲಾಶಯವು ತುಂಬಿದ ಹಿನ್ನೆಲೆಯಲ್ಲಿ ಸುಮಾರು 8,000 ಕ್ಯೂಸೆಕ್ ಅನ್ನು ಹೊರಬಿಡಲಾಗುತ್ತಿದ್ದು, ಈ ಸುದ್ದಿಯು ರೈತರಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣ ಮಾಡಿದೆ. ರಾಜಶೇಖರ್, ಆರ್ ಮ್ಯಾಕ್ಸ್ ಕನ್ನಡ, ಬೆಳಗಾವಿ.